ಸೊ ವೆಲ್ಕಮ್ ಟು ಸಿದ್ಧಾಸಿ ಜಿ ಕೆ ಚಾನಲ್. ಈ ಒಂದು ದಿನ ನಾವು ಓದಿನ ವಿಧಗಳ ಕುರಿತು ಚರ್ಚಿಸೋಣ. ಸೊ ಇಂದಿನ ತರಗತಿಯಲ್ಲಿ ಓದುವಿಕೆ ಕೌಶಲ್ಯ ಕುರಿತು ನಾವು ಆಲ್ರೆಡಿ ತಿಳಿದುಕೊಂಡಿದ್ದೇವೆ. ಸೊ ಅದರಲ್ಲಿರುವ ವಿಧಗಳ ಕುರಿತು ಈ ಒಂದು ದಿನ ನಾವು ನೋಡೋಣ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಇದರಲ್ಲಿ ವಿಧಗಳು ಯಾವ್ಯಾವ ಅಂತ ನೋಡಂಬರ್ರಿ. ಗಟ್ಟಿ ವಾಚನ, ಮೌನ ವಾಚನ, ಆಳವಾದ ಓದು, ವಿಶಾಲ ವಾಚನ, ಸ್ಥೂಲ ವಾಚನ ಮತ್ತು ಸೂಕ್ಷ್ಮ ವಾಚನ, ಶೀಘ್ರ ವಾಚನ, ವಿಮರ್ಶಾತ್ಮಕ ವಾಚನ ಮತ್ತು ಸೃಜನಾತ್ಮಕ ವಾಚನ. ಇವೆಲ್ಲ ವಾಚನಗಳು ಓದಿನ ವಿಧಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಬೋಧನಾಶಾಸ್ತ್ರಕ್ಕೂ ಸಹ ಇವು ಯೂಸ್ ಆಗ್ತಾವಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಒಂದು ದಿನ ನಾವು ಗಟ್ಟಿ ವಾಚನದ ಕುರಿತು ನೋಡೋಣ. ಸೊ ಗಟ್ಟಿ ವಾಚನ, ಗಟ್ಟಿ ಅಂತಂದರೆ ಅಂದರೆ ಜೋರಾಗಿ ಓದುವುದು ಅಂತಲೇ ಅರ್ಥ. ಸೊ ಗಟ್ಟಿ ವಾಚನ ಅಂದರೆ ಏನಂತ ತಿಳ್ಕೊಂಬರ್ರಿ ಫಸ್ಟ್. ಸೊ ಯಾವುದೇ ಒಂದು ವಿಷಯನ ಮುದ್ರಿತ ಅಂದರೆ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಒಂದು ಮುದ್ರಿತ ಅಂತಲೇ ಹೇಳ್ಬೋದು. ಮುದ್ರಿತ ಪಠ್ಯಪುಸ್ತಕ ಅಥವಾ ನ್ಯೂಸ್ ಪೇಪರ್ನಲ್ಲಿರುವ ಪದಗಳನ್ನು ಮತ್ತು ವಾಕ್ಯಗಳನ್ನು ನೋಡುತ್ತಾ ಮತ್ತು ಸಂಯೋಜನೆ ಮಾಡಿಕೊಂಡು ಮತ್ತು ಅರ್ಥ ಮಾಡಿಕೊಳ್ಳುತ್ತಾ ನಾವು ಓದ್ತೀವಲ್ಲ, ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಗಟ್ಟಿ ವಾಚನ ಅಂತಲೇ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಏನು ಪ್ರಧಾನವಾಗಿರ್ತದೆ ಅಂತಂದರೆ ನಮ್ಮ ಧ್ವನಿನೇ ಪ್ರಧಾನವಾಗಿರ್ತದೆ. ಯಾಕಂದರೆ ಗಟ್ಟಿ ಓದೋದ್ರಿಂದ ಅಲ್ಲಿ ನಮ್ಮ ಧ್ವನಿನೇ ಮೇನ್ ಫೋಕಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಧ್ವನಿ ಪ್ರಧಾನವಾಗಿರುವುದಲ್ಲದೆ ಇಲ್ಲಿ ವಾಕ್ಯಗಳ ಒಂದು ಸ್ಪಷ್ಟತೆ ಇರ್ತದೆ. ಯಾವ ರೀತಿಯಾಗಿ ಮಕ್ಕಳು ಸ್ಪಷ್ಟ ಉಚ್ಚಾರಣೆ ಮಾಡ್ತಾರೆ ಮತ್ತು ಅವರ ಧ್ವನಿ ಯಾವ ರೀತಿಯಾಗಿದೆ, ಆ ಧ್ವನಿಯಲ್ಲಿ ಯಾವುದೇ ನಿರ್ಗಳತೆ ಆದ ಇಲ್ಲ ಮತ್ತು ಧ್ವನಿ ಏರಿಳಿತ ಆದ ಅಂತ ತಿಳ್ಕೊಬೋದು. ಮತ್ತು ಓದಿನಲ್ಲಿ ಕಣ್ಣು, ಕಿವಿ, ಮನಸ್ಸು ಮೂರು ಸಹ ಇಲ್ಲಿ ಸಮನ್ವಯಗೊಂಡಿರ್ಬೇಕಂತಲೇ ಹೇಳ್ಬೋದು. ಮತ್ತು ಉತ್ತಮ ಮಾತುಗಾರಿಕೆಗೆ ಗಟ್ಟಿ ವಾಚನ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಯಾರ್ದು ಧ್ವನಿ ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟ ರೀತಿಯಲ್ಲಿ ಇರ್ತದೆ, ಅವ್ರದ್ದು ಮುಂದೆ ಅವ್ರ ಭಾಷಣ ಮತ್ತು ಮಾತುಗಾರಿಕೆ ಸಹ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಗಟ್ಟಿ ವಾಚನ ಅಭ್ಯಾಸದಿಂದ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿಯ ಏರಿಳಿತ, ವ್ಯಾಕರಣಬದ್ಧ ಹಾಗೂ ನಿರ್ಗಳತೆ ಮಾತುಗಾರಿಕೆ ಬೆಳೆಯುವುದು. ಸೊ ಈ ಒಂದು ಗಟ್ಟಿ ವಾಚನ ಮಾಡಿಸೋದ್ರಿಂದ ಇಷ್ಟೆಲ್ಲ ಉಪಯೋಗಗಳು ಅವಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಧ್ವನಿ ಸ್ಪಷ್ಟ ಉಚ್ಚಾರಣೆ ಇರ್ತದೆ, ಧ್ವನಿ ಏರಿಳಿತ ಆಗ್ತದೆ ಅಂತಲೇ ಹೇಳ್ಬೋದು, ಮತ್ತು ವ್ಯಾಕರಣಬದ್ಧವಾಗಿ ನಾವು ಮಾತನಾಡ್ತೀವಿ ಮತ್ತು ಮಾತುಗಾರಿಕೆಯಲ್ಲಿ ನಿರ್ಗಳತೆ ಇರ್ತದೆ ಅಂತ ಸಹ ನಾವು ಹೇಳ್ಬೋದು. ನೆಕ್ಸ್ಟ್, ಗಟ್ಟಿ ವಾಚನದ ಲಕ್ಷಣಗಳನ್ನು ನೋಡೋಣ. ಸೊ ಗಟ್ಟಿ ವಾಚನದ ಲಕ್ಷಣಗಳು ಏನೇನವ ಅಂತಂದರೆ, ಇಲ್ಲಿ ಮಾನಸಿಕ ಶಿಸ್ತು, ಆಸಕ್ತಿ ಮತ್ತು ಮಾನಸಿಕ ಉತ್ಸಾಹದಿಂದ ಓದಬೇಕೇ ಹೊರತು ಸುಮ್ಮನೆ ಫೋರ್ಸ್ಬಿಲಿ ಓದಂಗಿಲ್ಲ. ಸೊ ಮಕ್ಕಳಿಗೆ ನಾವು ಗಟ್ಟಿ ವಾಚನ ಓದಂತ ಪ್ರೈಮರಿ ಕ್ಲಾಸ್ನಲ್ಲಿ ಹೇಳಿದಾಗ ಅವ್ರು ಭಾಳಷ್ಟು ಇಂಟ್ರೆಸ್ಟ್ಲಿಂತಲೇ ಓದ್ತಾರೆ. ಯಾಕಂದ್ರೆ ನಾವು ಒಂದು ಹುಡುಗಿಗೆ ನಿಂದಿರಿಸಿ ನೀವು ಓದು ನಿನ್ನಿಂತ ಅವ್ರನ್ನೂ ಓದ್ತಾರಂತೆ ನಾವು ಹೇಳೋದ್ರಿಂದ ಅವ್ರದ್ದು ಅಲ್ಲಿ ಭಾಳಷ್ಟು ಇಂಟ್ರೆಸ್ಟ್ ಇರ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಪದಗಳನ್ನು ವಾಕ್ಯಗಳನ್ನು ಸ್ಪಷ್ಟವಾಗಿ ಉಚ್ಚಾರದಿಂದ ಓದಬೇಕು. ಸೊ ಈ ಒಂದು ಗಟ್ಟಿ ವಾಚನ ಓದ್ಲತ್ತೀವಿ ಅಂತಂದ್ರೂ ಭೀ ಸಹ ಅಲ್ಲಿ ನಾವು ಅವ್ರದ್ದು ಸ್ಪಷ್ಟವಾದ ಉಚ್ಚಾರಣೆ ಆದಿಲ್ಲ ಅಂತ ನೋಡಬೇಕು. ಮತ್ತು ಅಲ್ಲಿ ವಾಕ್ಯಗಳು ಸಹ ಅವರು ಸಂಪೂರ್ಣವಾಗಿ ಹೇಳ್ತಾರೆ ಇಲ್ಲಂತೂ ಸಹ ನಾವು ನೋಡ್ಬೋದು. ಇದು ಒಂದು ಲಕ್ಷಣವೇ. ಮತ್ತು ಬಿಡಿ ಬಿಡಿಯಾಗಿ ಓದದೆ ಪದಗಳನ್ನು ಸಂಯೋಜಿಸಿಕೊಂಡು ಓದಬೇಕು. ಸೊ ನಾವು ಓದುವಾಗ ಅಥವಾ ಮಾತನಾಡುವಾಗ ಬಿಡಿ ಬಿಡಿಯಾಗಿ ಓದದೆ ಸಂಯೋಜಿಸ್ಕೊಂಡು ಓದಬೇಕು. ಒಂದು ಪದ ಆದ ನಂತರ ಭಾಳಷ್ಟು ಗ್ಯಾಪ್ ಕೊಟ್ಟು ಓದ್ತೀವಿ ಅಂದರೆ ಅದಕ್ಕೆ ಒಂದು ಅರ್ಥನೇ ಇರೋಂಗಿಲ್ಲ. ಮತ್ತು ಧ್ವನಿ ಏರಿಳಿತದಿಂದ ಓದಬೇಕು. ಸೊ ಯಾವಾಗ ಯಾವ ರೀತಿಯಾದ ಸೆಂಟೆನ್ಸ್ ಇರ್ತದಂತೆ ನೋಡಿಕೊಂಡು ನಾವು ಏರಿಳಿತದಿಂದ ಓದಬೇಕು ಅಂತಲೇ ಹೇಳ್ಬೋದು. ಮತ್ತೇನಿರ್ತದೆ ಇದರ ಲಕ್ಷಣ ಅಂದರೆ ಕಾಗುಣಿತ ಮತ್ತು ಲೇಖನ ಚಿಹ್ನೆಗಳು, ಅಂದರೆ ಯಾವಾಗ ಕಾಮಾದ, ಫುಲ್ ಸ್ಟಾಪ್ ಅದ, ಈ ವ್ಯಾಕರಣಗಳು ಎಲ್ಲ ಸಹ ನಾವು ನೋಡಿಕೊಂಡು ಈ ಒಂದು ಗಟ್ಟಿ ವಾಚನದಲ್ಲಿ ಇರ್ತದೆ ಅಂತಲೇ ಹೇಳ್ಬೋದು. ವಾಕ್ಯದಲ್ಲಿ ನಿಲುಗಡೆ ಸ್ಥಾನ ಅನುಸರಿಸಿಕೊಂಡು ಓದಬೇಕು. ಯಾವಾಗ ಫುಲ್ ಸ್ಟಾಪ್ ಇರ್ತದೆ ಅಂಥೇಳಿ ನೋಡ್ಕೊಂಡು ಓದಬೇಕು. ಕಂಟಿನ್ಯೂ ನಾವು ಓದ್ದೇವಂದ್ರೆ ಅದು ಒಂದು ವಾಕ್ಯಕ್ಕೆ ಸರಿಯಾದ ಮಾಹಿತಿನೇ ಸಿಗಂಗಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟು, ಮುಖ್ಯಾಂಶಗಳನ್ನು ನುಡಿಮುತ್ತುಗಳನ್ನು ಹೇಳಿಕೊಂಡು ವಿಶೇಷ ಒತ್ತು ಕೊಟ್ಟು ಓದಬೇಕು. ಯಾವ ಅಂಶ ಯಾವಾಗ ಗಟ್ಟಿ ಹೇಳಬೇಕು ಮತ್ತು ಏರಿಳಿತದಿಂದ ಹೇಳಬೇಕು, ಯಾವ ಹೇಳಿಕೆ ಹೆಚ್ಚು ನಾವು ಮುಖ್ಯವಾಗಿ ಹೇಳಬೇಕೆಂಬುದು ಈ ಒಂದು ಗಟ್ಟಿ ವಾಚನದ ಮುಖ್ಯ ಅಂಶ ಅಂತಲೇ ಹೇಳ್ಬೋದು. ನೆಕ್ಸ್ಟು, ಅಕ್ಷರ ಪದಗಳನ್ನು ನುಂಗದೆ ಸಹಜವಾಗಿ ಓದಬೇಕು. ಕೆಲವೊಂದು ಸಾರಿ ನಾವು ಗಟ್ಟಿಯಾಗಿ ಓದುವಾಗ ಸಹ ಕೆಲವೊಂದು ಬಾರಿ ನಾವು ಕೆಲವು ಅಕ್ಷರಗಳು ನುಂಗ್ತೀವಲ್ಲ, ಸೊ ಅದು ಒಂದು ಆಗಬಾರ್ದಂತಲೇ ಹೇಳ್ಬೋದು. ನೆಕ್ಸ್ಟ್, ಅಲ್ಪಪ್ರಾಣ, ಮಹಾಪ್ರಾಣ, ಅರ್ಧಾಕ್ಷರ, ಒತ್ತಕ್ಷರ ಮತ್ತು ಸಂಯುಕ್ತಾಕ್ಷರ ಅಕ್ಷರಗಳನ್ನು ಸರಿಯಾದ ಉಚ್ಚಾರದಿಂದ ಓದಬೇಕು. ಯಾವಾಗ ಅಲ್ಪಪ್ರಾಣ ಮತ್ತು ಮಹಾಪ್ರಾಣಕ್ಕೆ ವ್ಯತ್ಯಾಸ ಇರ್ತದಲ್ಲ, ಧ್ವನಿ ಏರಿಳಿತ, ಅವುಗಳನ್ನು ನಾವು ನೋಡಿಕೊಂಡು ಓದಬೇಕು.
ಹಿಮ್ಮರಳಿಕೆ ಇಲ್ಲದೆ ಓದಬೇಕು. ಕೆಲವೊಂದು ಸಾರಿ ನಾವು 2 to 3 ಟೈಮ್ಸ್ ಒಂದೇ ಸೆಂಟೆನ್ಸ್ ಓದುವುದು ಸಹ ಒಂದು ಹಿಮ್ಮರಳುವಿಕೆ. ಇದು ಓದಿನಲ್ಲೂ ಕಂಡುಬರುವ ಒಂದು ಲಕ್ಷಣ. ಹಿಮ್ಮರಳುವಿಕೆ ಇಲ್ಲದೆ ನಾವು ಓದ್ದೇವೆ ಅಂದರೆ ಅದು ಕರೆಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಗತ್ಯವಾದ ಧ್ವನಿ ಹಾಗೂ ವೇಗದಲ್ಲಿ ಓದಬೇಕು. ಸೊ ಗಟ್ಟಿ ವಾಚನ ಓದಂತಂತೇಳಿ ವೇಗದಲ್ಲಿ ಓದಿದ್ರು ಸಹ ಅದು ಗಟ್ಟಿ ವಾಚನಕ್ಕೂ ಸಹ ವಿರುದ್ಧನೇ ಅಂತಲೇ ಹೇಳ್ಬೋದು. ಮತ್ತು ಓದುತ್ತಾ ಅರ್ಥ ಗ್ರಹಿಸಬೇಕು. ನಾವು ಬರೀ ಸುಮ್ಮನೆ ಮೆಂಟಲಿ ಓದೋದಲ್ಲ, ಅಲ್ಲಿ ಗಟ್ಟಿ ವಾಚನ ಓದಿದ್ರೂ ಸಹ ಅಲ್ಲಿ ನಮ್ಗೆ ಅರ್ಥ ಆಗೋ ಥರ ಓದಬೇಕು. ನೆಕ್ಸ್ಟು ಕೇಳುವವರು ಪ್ರತಿಕ್ರಿಯೆ ಗಮನಿಸುತ್ತಾ ಓದಬೇಕು. ಈಗ ನಾವು ಗಟ್ಟಿ ವಾಚನ ಓದ್ಲತ್ತಿದ್ದೇವೆ ಅಂದ್ರೆ ಅವರಿಗೂ ಅದು ಸಹ ಸ್ವಲ್ಪನಾದರೂ ಅರ್ಥ ಆಗುವ ಹಾಗೆ ಓದಬೇಕು ಅಂತಲೇ ಹೇಳಬೇಕು. ನೆಕ್ಸ್ಟು ಮತ್ತು ಗಟ್ಟಿ ವಾಚನ ಓದುವಾಗ ನಮ್ಮ ಧ್ವನಿ ಏಳಿತ ಆದಂಗೆಲ್ಲ ನಮ್ಮ ಮುಖದಲ್ಲಿರುವ ಹಾವಭಾವಗಳು ಸಹ ಚೇಂಜ್ ಆಗ್ತಾ ಇರಬೇಕು, ವ್ಯಕ್ತಪಡಿಸಬೇಕು ನಾವು ಎದುರಿನವರಿಗೆ. ನೆಕ್ಸ್ಟ್ ಮತ್ತು ನಮ್ಮಲ್ಲಿ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಓದಬೇಕಂತಲೇ ಹೇಳ್ಬೋದು. ನೆಕ್ಸ್ಟು ಗಟ್ಟಿ ವಾಚನದಲ್ಲಿರುವ ಲಕ್ಷಣಗಳು ತಿಳ್ಕೊಂಡೇವಿ. ಈಗ ಅದರಲ್ಲಿ ಬರುವ ದೋಷಗಳು, ಇದು ಗಟ್ಟಿಯಾಗಿ ನಾವು ಓದೋದ್ರಿಂದ ಸಹ ಏನಾದರೂ ದೋಷಗಳು ಇರ್ತಾವಲ್ಲ, ಸೊ ಅದರ ಕುರಿತು ನಾವು ಈಗ ನೋಡೋಣ. ಮೊದಲನೇದಾಗಿ ಪುಸ್ತಕವು ಸರಿಯಾದ ಅಂತರದಲ್ಲಿ ಇರದೇ ಇರುವುದು. ಅಂದರೆ ಈಗ ನಾವು ನಿಂತಿರುವುದಕ್ಕೂ ಮತ್ತು ಪುಸ್ತಕಕ್ಕೆ ಇರುವ ಡಿಸ್ಟೆನ್ಸ್ ಇರದೇ ಇರುವುದು ಒಂದು ದೋಷ ಅಂತಲೇ ಹೇಳ್ಬೋದು. ನೆಕ್ಸ್ಟು ಉದ್ದೇಶಗಳನ್ನು ಗುರುತಿಸಿಕೊಂಡು ಓದದೇ ಇರುವುದು. ಅಂದರೆ ಅಲ್ಲಿ ಏನು ಮೇನ್ ಫೋಕಸ್ ಏನದ ಆ ಪಾಠದಲ್ಲಿ ಅಂತೆ ಅದ್ರ ಹಿತವನ್ನು ತಿಳಿದುಕೊಳ್ಳದೆ ಹಾಗೆ ಓದುವುದು ಒಂದು ದೋಷ ಅಂತಲೇ ಹೇಳ್ಬೋದು. ಮತ್ತು ಸಾಲುಗಳ ಮೇಲೆ ಬೆರಳಿಟ್ಟು ತಲೆದೂಗುತ್ತಾ ಓದುವುದು. ಅಂದ್ರೆ ಕೆಲವೊಂದು ಸಾರಿ ನಾವು ನಮ್ಮ ಮೈಂಡಲ್ಲಿ ಇತ್ತಂತಂದ್ರೆ ನಾವು ಹಾಗೇನೂ ಓದ್ಬೋದು. ಕೆಲವೊಬ್ಬರು ಬೆರಳಿಟ್ಟಿನೇ ಓದ್ತಾರೆ. ಸೊ ಅದು ಕೂಡ ಒಂದು ದೋಷ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಕ್ಷರ ಮತ್ತು ಪದಗಳನ್ನು ಬಿಡಿಸಿ ಓದುವುದು. ಇದು ಯಾವಾಗ ನಾವು ಸಂಯೋಜಿಸಿ ಓದ್ತೀವಲ್ಲ ಅದಕ್ಕೊಂದು ಬೆಲೆ ಇರ್ತದೆ. ಬಿಡಿಸಿ ಓದಿದಾಗ ಅದು ಒಂದು ಲೋಪನೆ ಅಂತಲೇ ಹೇಳ್ಬೋದು. ಮತ್ತು ಅಸ್ಪಷ್ಟ ಉಚ್ಚಾರ, ಗಟ್ಟಿಯಾಗಿ ಓದ್ಲತ್ತಿದ್ದಾಗ ಕೆಲವೊಂದು ಸಾರಿ ಸಿಕ್ಕಿ ಬೀಳಂಗಿಲ್ಲ. ಯಾಕಂದ್ರೆ ಗಟ್ಟಿ ಓದ್ಲತ್ತಾರ ಅಂತೇಳಿ ಕಾನ್ಸಂಟ್ರೇಷನ್ ಇದ್ದಿಲ್ಲ ಅಂದರೆ ಆವಾಗ ಏನಾಗ್ತದೆ ಅಸ್ಪಷ್ಟ ಉಚ್ಚಾರಣೆ ಸಹ ಆಗ್ತದಂತ ಹೇಳ್ಬೋದು. ಕ್ಷೀಣ ಮತ್ತು ಕರ್ಕಶ ಧ್ವನಿ, ಕೆಲವೊಬ್ಬರು ಧ್ವನಿ ಕರ್ಕಶ ಆಗ್ತದಂತ ಹೇಳ್ಬೋದು. ಇದು ಕೂಡ ಒಂದು ದೋಷನೇ. ನೆಕ್ಸ್ಟ್ ಅಕ್ಷರ ಮತ್ತು ಪದಗಳನ್ನು ನುಂಗುವುದು ಮತ್ತು ಧ್ವನಿಗಳಲ್ಲಿ ಏರಿಳಿತ ಇಲ್ಲದಿರುವುದು, ಇವೆಲ್ಲವೂ ಸಹ ಓದುವ ಒಂದು ಗಟ್ಟಿ ವಾಚನದ ದೋಷಗಳು. ನೆಕ್ಸ್ಟು ಯಾವುದೇ ಒಂದು ವ್ಯಾಕರಣದ ಲೇಖನ ಚಿಹ್ನೆ ನಿಲುಗಡೆ ಸ್ಥಾನ ಅನುಸರಿಸಿಕೊಂಡು ಓದದೇ ಇರುವುದು, ಇದು ವಿರುದ್ಧವಾಗಿದ್ದು. ಕಠಿಣ ಮತ್ತು ಅಪರಿಚಿತ ಪದಗಳನ್ನು ಬಿಟ್ಟು ಓದು. ಈಸಿ ಪದಗಳನ್ನು ಓದಿ ಹಾರ್ಡ್ ಪದಗಳನ್ನು ಬಿಟ್ಟು ಕೊಡುವುದು ಒಂದು ದೋಷ ಅಂತಲೇ ಹೇಳ್ಬೋದು. ನೆಕ್ಸ್ಟು ಓದಿನಲ್ಲಿ ಆಡು ಮಾತಿನ ಭಾಷೆ ಶೈಲಿ ತಲೆ ಹಾಕುವುದು ಇತ್ಯಾದಿ. ಸೊ ಈ ಒಂದು ಗಟ್ಟಿ ವಾಚನಕ್ಕೆ ಪರಿಹಾರ ಏನು ಅಂದರೆ ಉತ್ತಮವಾದ ಓದಿನ ಶಿಷ್ಟಾಚಾರ ಕಲಿಸುವುದು ಮತ್ತು ಅವರಲ್ಲಿ ಆಸಕ್ತಿ ಇರಬೇಕು ಮೇನ್ ಅಂದರು. ಮತ್ತು ಈ ಒಂದು ಗಟ್ಟಿ ವಾಚನಕ್ಕೆ ಫಾರ್ ಎಕ್ಸಾಂಪಲ್ ರೇಡಿಯೋ ಮತ್ತು ದೂರದರ್ಶನ ಕೇಳಿಸೋದ್ರಿಂದ ಅವ್ರ ಗಟ್ಟಿ ವಾಚನ ಕೂಡ ಸರಿಪಡಿಸ್ಕೊಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಗಟ್ಟಿ ವಾಚನದ ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.